सर्वं चित्तमानन्दपूर्णम्। ನೋಡಿ, ಸಾಲ ಅಂತ ಹೇಳಿದರೆ ಗಾದೆ ಮಾತು ಒಂದಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಹೆಚ್ಚಿನ ಮಟ್ಟಿಗೆ ಎಲ್ಲರಿಗೂ ಒಂದು ಮನೆ ಮಾಡ್ಕೋಬೇಕು ಅನ್ನುವಂಥದ್ದು ಆಸೆ ಇದ್ದೇ ಇರುತ್ತೆ. ಆದರೆ ಆ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ನನ್ನಲ್ಲಿ ಇರುವಂಥ ದುಡ್ಡು ಎಷ್ಟಿದೆ, ಸೊ ಈಗ ಸಾಲದ ಮರೆ ಹೋಗಬೇಕಾಗುತ್ತೆ, ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕಡಿಮೆ ಇದೆ ಅಂಥೇಳಿ ಮನೆ ವಿಚಾರಕ್ಕೆ ಸಾಲವನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಮತ್ತು ಅದೇ ರೀತಿ ಸಹ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಣ, ಯಾವಾಗೂ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡಿಕೊಂಡೇ ಇದ್ದರೆ ಆಗಲ್ಲ ಅಂಥೇಳಿ ಕೆಲವೊಮ್ಮೆ ಕೆಲವೊಂದು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಏನಾದ್ರು ಹೋಟೆಲ್ ಮಾಡುವಂಥದ್ದು ಆಗ್ಬೋದು, ಅಥವಾ ಯಾವುದೋ ಒಂದು ಭೂಮಿ ಮೇಲೆ ಬಂಡವಾಳ ಹಾಕುವಂಥದ್ದು ಆಗಬಹುದು, ಅಥವಾ ಯಾವುದೋ ಒಂದು ಒಡವೆಗಳ ಮೇಲೆ ಆಗ್ಬೋದು, ಯಾವುದೋ ಒಂದು ಕಂಪ್ನಿ ಮೇಲೆ ಬಂಡವಾಳ ಹಾಕುವಂಥದ್ದು ಆಗ್ಬೋದು. ಈ ರೀತಿ ಹಾಕಿರುವಂತಹ ಬಂಡವಾಳ ಎಲ್ಲೋ ಒಂದು ಕಡೆ ಕೈ ಬದಲಾಗಿ ತಗೊಬಂದಿರುವಂಥದ್ದು ಹಾಕಿರೋದು ನಷ್ಟ ಆಯಿತು ಅಂದರೆ ಅಲ್ಲೇನಾಗುತ್ತೆ, ಒಂದರಿಂದ ಒಂದು ಸಾಲ ಪ್ರಾರಂಭ ಆಗ್ತಾ ಇರುತ್ತೆ. ಸೊ ಇದು ವ್ಯಾಪಾರದ ಮೇಲೆ ಹಾಕಿರುವಂಥ ಬಂಡವಾಳದ ಮೇಲೆ ಲಾಸ್ ಆಗುವಂಥದ್ದು ಇರುತ್ತೆ. ಮತ್ತು ಕೆಲವರು ಈ ಚೀಟಿ ವ್ಯವಹಾರವನ್ನು ಮಾಡಿ ಚೀಟಿ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಮತ್ತು ಅದನ್ನು ಕೊಟ್ಟೋದಂತಹ ವಿಚಾರದಲ್ಲಿ ಆಗ್ಬೋದು, ಇದರಿಂದನೂ ಸಾಲಕ್ಕೆ ಸಿಕ್ಕಾಕೊಂಡಿರುವಂಥದ್ದು ನಾವು ಗಮನಿಸ್ಬೋದು. ಮತ್ತು ಇನ್ನು ಕೆಲವು ಮದುವೆ ವಿಚಾರ, ಇವತ್ತು ಮದುವೆ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ, ಮಗಳ ಮದುವೆ ಮಾಡಿರುವಂಥ ವಿಚಾರದಲ್ಲಿ ನಾವು ನೋಡೋಕ್ಕೆ ಹೋದರೆ, ಮಗಳ ಮೊಮ್ಮಗ ಆದ ಇನ್ನು ಸಾಲ ಅಂತೂ ತೀರಿಲ್ಲ, ಮದುವೆಗೆ ಮಾಡಿರೋಂಥ ಸಾಲ. ಇದು ಬಹಳ ಜನ ಅಲ್ಲಿ ಸಮಸ್ಯೆ ಅನುಭವಿಸ್ತಾ ಇರುವಂಥದ್ದು. ಇನ್ನು ಕೆಲವರು ಇರ್ತಾರೆ, ಬೇರೆಯವ್ರಿಗೆ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿರ್ತಾರೆ, ಮಧ್ಯದಲ್ಲಿ ಸಿಕ್ಕಾಕೊಂಡು ಇವ್ರು ಬಡ್ಡಿ ಕಟ್ಟುವಂಥ ಪರಿಸ್ಥಿತಿ. ನೋಡಿ, ಇದು ಸಾಮಾನ್ಯವಾಗಿ ಈ ರೀತಿ ಸಿಕ್ಕಾಕ್ಕೊಳ್ಬೇಕಾದ್ರೂ ಕೆಲವು ಕಾಂಬಿನೇಷನ್ಸ್ ಇರುತ್ತೆ. ಹೇಗೆ ಸಾಮಾನ್ಯವಾಗಿ ಸಾಲದ ವಿಚಾರದಲ್ಲಿ ಬಹಳ ಸಂಚಿಕೆಯಿಂದ ನಿಮಗೆ ಬರ್ತಾ ಇದ್ದೀನಿ. ಆದರೆ ನಾವು ಇವತ್ತು ಇನ್ವೆಸ್ಟ್ಮೆಂಟ್ಗೆ ಏನಾದರೂ ದುಡ್ಡನ್ನು ತೆಗೆದುಕೋಬೇಕು, ಅಥವಾ ನನಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆ ಬಿಸ್ನೆಸ್ಸಲ್ಲಿ ನನಗೆ ಹೇಳಿಕೆ ಇದೆಯಾ, ನನ್ನ ಹತ್ರ ದುಡ್ಡಿರೋದು ಕಡಿಮೆ ಇದೆ, ಸೊ ಬೇರೆಯವ್ರ ಹತ್ರ ತಗೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ನನಗೆ ಲಾಭ ಬರುತ್ತಾ, ಇದನ್ನು ನಾವು ನೋಡೋದೇ ಇಲ್ಲ. ಅದು ಜಾತಕದ ಅನುಸಾರವಾಗಿ ಯಾವ ಬಿಸ್ನೆಸ್ ಮಾಡಿದ್ರೆ ನಮಗೆ ಏಳಿಗೆ ಇದೆ, ಇದನ್ನು ಪ್ರಮುಖವಾಗಿ ತಿಳ್ಕೋಬೇಕು. ಮತ್ತು ಇನ್ನು ಕೆಲವರು ಈ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ, ದುಡ್ಡು ಕೊಡೋದು ತೆಗೆದುಕೊಳ್ಳುವಂಥದ್ದು, ಲೇವಾದೇವಿ ವ್ಯವಹಾರ, ಇಂತಹದ್ದನ್ನು ಸಹ ಕೆಲವರಿಗೆ ಕೈ ಹಿಡಿಯುತ್ತೆ, ಭಾಳ ಟಾಪ್ ಲೆವೆಲ್ಗೆ ಹೋಗ್ತಾ ಇರ್ತಾರೆ. ಆದರೆ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇರೋ ದುಡ್ಡನ್ನು ಕಳ್ಕೊಳ್ಳುವಂಥದ್ದು ಇರುತ್ತೆ. 1% ಎಲ್ಲೋ ತೊಗೊಬರ್ತಾರೆ, ಇನ್ನೂ 2% ದುಡ್ಡು ಬಡ್ಡಿಗೆ ಕೊಟ್ಟಿರ್ತಾರೆ. ವಾಸ್ಲೇ ಬರ್ದಿರ ಇವರೇ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿನೂ ನಾವು ಗಮನಿಸಬಹುದು. ಆದರೆ ಜಾತಕ ಏನು ಹೇಳುತ್ತೆ ಈ ರೀತಿ ಸಿಕ್ಕಾಕೊಳ್ಳೋದಕ್ಕೆ? ಸಾಮಾನ್ಯವಾಗಿ ನೋಡಿ, ಧನಕಾರಕ ಅಂತ ಹೇಳ್ತೀವಿ. ದ್ವಿತೀಯ ಸ್ಥಾನಾಧಿಪತಿ ಯಾರು? ಗುರು ಆಗಿರ್ತಾನೆ. ಏನಾದರೂ ಯಾರು ಜಾತಕದಲ್ಲಿ ಶುಕ್ರ ವ್ಯಯಸ್ಥಾನ ಅಥವಾ ದ್ವಿತೀಯ ಸ್ಥಾನಾಧಿಪತಿ ಧನಕಾರಕನಾದಂಥ ಗುರು ವ್ಯಯಸ್ಥಾನ ಅಷ್ಟಮ ಸ್ಥಾನದಲ್ಲಿದ್ದರೆ ಅಂಥ ವ್ಯಕ್ತಿ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು. ಅದು ಯಾವಾಗ ಸಿಕ್ಕಾಕ್ಕೊಂತಾನೆ? ಅದು ಕೆಲವು ಕಾಂಬಿನೇಷನ್ಸ್ ಇದೆ. ದಶಾಭುಕ್ತಿ, ದ್ವಿತೀಯ ಸ್ಥಾನಾಧಿಪತಿ ಯಾವ ಗ್ರಹ ಇರುತ್ತೋ ಅದರ ದಶಾಕಾಲದಲ್ಲಿ ಆತ ಇನ್ವೆಸ್ಟ್ಮೆಂಟ್ ಮಾಡಿ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ಇನ್ನೊಂದು ವಿಚಾರ ಇದೆ, ವಾಸ್ತು ಸರಿ ಇಲ್ಲ ಅಂದ್ರೂ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆನೂ ಇರುತ್ತಮ್ಮ. ಓಕೆ ಗುರುಜಿ, ಮತ್ತೆ ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. RT ನಗರದಿಂದ ಅಶೋಕ್ ಕುಮಾರ್ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳೋದಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 11 11 11 11 1973. 1973. ಹಾ. ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿ. ಬೆಳಿಗ್ಗೆ 7:30ಕ್ಕೆ. ಬೆಳಗ್ಗೆ 7:30. ಕೃಷ್ಣಗಿರಿ. ಕೃಷ್ಣಗಿರಿ. ಓಕೆ ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನಮಸ್ತೆಪ್ಪ. ನಮಸ್ತೆ ಗುರುಜಿ. ನೋಡಿ, 11ನೇ ತಾರೀಕು 11ನೇ ತಿಂಗಳು ಅಲ್ಲಿ ಜನನ ಆಗಿರೋದು 79ನೇ ಇಸ್ವಿ, 83ನೇ ಇಸ್ವಿಯಲ್ಲಿ ಹುಟ್ಟಿರೋದಾ? 73. ಓಕೆ. ಏನ್ ಕೆಲಸ ಮಾಡ್ತಾ ಇದ್ದೀರಾ ತಾವು? ನಮ್ದು ಇದು ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಮಾಡ್ತಾ ಇದ್ವಿ. ಓಕೆ. ಸ್ವಂತ ವ್ಯಾಪಾರ. ಏನು ಎಷ್ಟು ಮಾಡ್ತಾ ಇದ್ರು, ಮೋರ್ ದೆನ್ ನಾವು 15 ವರ್ಷದಿಂದ ಮಾಡ್ತಾ ಇದೀನಿ. ಏನು ಏಳಿಗೆನೇ ಇಲ್ಲ. ಬರುತ್ತೆ ಹಾಗೆ ಅಲ್ಲಲ್ಲಿಗೆ ಸರಿ ಹೋಗ್ತಾ ಇದೆ. ₹1 ಎತ್ತಿಡಬೇಕು ಅಂದ್ರೂ ಆಗ್ತಾ ಇಲ್ಲ. ಒಂದು ಜಾತಕದಲ್ಲಿ ಏನು ಹೇಳುತ್ತೆ ಅಂದರೆ, ಕೆಲವು ಬಿಸ್ನೆಸ್ಗಳು ಆಗಿ ಬರುವಂಥದ್ದು ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದರಲ್ಲಿ ಲಾಭ ಬರುವಂಥದ್ದು ಬಿಸ್ನೆಸ್ಗಳಿರುತ್ತೆ. ನೋಡಿ, ಜಾತಕದಲ್ಲಿ ದಶಮ ಸ್ಥಾನ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಉದ್ಯೋಗ ಸ್ಥಾನಾಧಿಪತಿ ನಾವು ನೋಡೋಕೋದ್ರೆ ವ್ಯಯಸ್ಥಾನ ಬುಧಾದಿತ್ಯ ಯೋಗ ಬಹಳ ಚೆನ್ನಾಗಿದೆ. ಆದರೆ ಇಲ್ಲಿ ದಶಮ ಸ್ಥಾನಾಧಿಪತಿ ಯಾರಾಗಿರ್ತಾನೆ? ರವಿ ಆಗಿರ್ತಾನೆ. ರವಿ ಅಂದರೆ 10ನೇ ಮನೆ ಅಧಿಪತಿ ಆಗಿರ್ತಾನೆ. ಇಲ್ಲಿ 10ನೇ ಮನೆ ಅಧಿಪತಿ ಬಂದು ತುಲಾ ರಾಶಿಗೆ ರವಿ ನೀಚ ಸ್ಥಾನ.
ಇಲ್ಲೇನಾಗುತ್ತೆ ಅಂದರೆ ನೀವು ಸ್ವಂತವಾಗಿ ನೀವೊಬ್ಬರೇ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಬಿಸ್ನೆಸ್ ಆಗ್ಬೋದು. ದಶಮಾಧಿಪತಿ ಏನಾದರೂ ನೀಚ ಸ್ಥಾನದಲ್ಲಿ ಇತ್ತು ಅಥವಾ ಅಪಗ್ರಹಗಳ ಜೊತೆ ಏನಾದರೂ ಸ್ಥಿತವಾಗಿತ್ತು ಅಂತ ಹೇಳಿದ್ರೆ ಅಂತಹ ಜಾತಕ ವ್ಯಕ್ತಿಗೆ ಬಿಸ್ನೆಸ್ ಮಾಡಿರುವಂಥದ್ದು ಏಳಿಗೆ ಇರೋದಿಲ್ಲ. ಆತನ ಒಂದು ಬಿಸ್ನೆಸ್ ಏನಾಗುತ್ತೆ ಬೇರೆಯವ್ರಿಗೆ ಉಪಯೋಗ ಆಗ್ತಾ ಇರುತ್ತೆ. ಈಗ ನೀವು ಸಂಪಾದನೆ ಮಾಡ್ತೀರಾ, ಕಷ್ಟಪಡ್ತೀರಾ, ಬೇರೆಯವ್ರು ತಿಂತಾ ಇರ್ತಾರೆ, ಬೇರೆಯವ್ರಿಗೆ ಅನುಕೂಲ ಆಗ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳು ಬಹಳಷ್ಟು ಎದುರಿಸ್ತಾ ಇರುವಂಥದ್ದು ನಾವು ಜಾತಕದಲ್ಲಿ ನೋಡಬಹುದು. ಇದಕ್ಕೆ ಏನು ಮಾಡ್ಕೋಬಹುದು ನೋಡಿ, ಒಂದು ಇನ್ವೆಸ್ಟ್ಮೆಂಟ್ ಇರಬೇಕು, ಒಂದು ಇನ್ವೆಸ್ಟ್ಮೆಂಟ್ ಇರಬಾರ್ದು. ಅಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ಈಗ ದುಡ್ಡು ಹಾಕಿದರೆ, ಈಗ ಬಂಡವಾಳ ಹಾಕಿದರೆ, ಇನ್ನೊಂದು ಅದರ ಜೊತೆಗೇನೂ ಕೆಲಸವನ್ನು ಮಾಡ್ತಾ ಬರಬೇಕು. ಮತ್ತು ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿರೋದರಲ್ಲಿ ಸ್ವಲ್ಪ ಹೇಳಿಕೆ ಆಗಬೇಕಂದ್ರೆ ದಶಮಾಧಿಪತಿ ನೀಚ ಸ್ಥಾನದಲ್ಲಿರೋದ್ರಿಂದ, ಅದು ತುಲಾರಾಶಿಯಲ್ಲಿ ಇರೋದ್ರಿಂದ, ಅದು ಮತ್ತೆ ವ್ಯಯಕಾರಕನಾಗಿದ್ದಾನೆ. ಈ ರೀತಿ ಕಾಂಬಿನೇಷನ್ಸ್ ಇರೋದ್ರಿಂದ ಗೋಧಿಯನ್ನು, ಯಾಕಂದರೆ ವ್ಯಯಕಾರಕ ಆಗಿರೋದ್ರಿಂದ ಸೂರ್ಯನ ಧಾನ್ಯ ಅಂತ ನಾವು ನೋಡೋಕ್ಕೋದ್ರೆ ಗೋಧಿ, ನಿಮ್ಮ ನಕ್ಷತ್ರ ಕೃತಿಕಾ ನಕ್ಷತ್ರ ದಿವಸ ಸಾಧ್ಯವಾದಷ್ಟು 1 kg ಗೋಧಿಯನ್ನು ತೆಗೆದುಕೊಂಡು ಗ್ರಹಾಣಂ ಮಾದಿರಾದಿತ್ಯೋ ಲೋಕರಕ್ಷಕಕಾರಕ ವಿಷಮಸ್ಥಾನ ಸಂಭೂತಂ ಪೀಡಾ ಅರತುಮೇ ರವಿಹಿ, ಇದು ಸೂರ್ಯಗ್ರಹಣ ಪೀಡಾ ಪರಿಹಾರ ಮಂತ್ರ ಆಗಿರುತ್ತೆ. ಇದನ್ನು ಹೇಳಿ ಸತತವಾಗಿ ನಿಮ್ಮ ನಕ್ಷತ್ರ ದಿವಸ ರಾಮರ ದೇವಸ್ಥಾನ ಆಗ್ಬೋದು ಅಥವಾ ಸೂರ್ಯನಾರಾಯಣ ದೇವಸ್ಥಾನ ಆಗ್ಬೋದು ದಾನವಾಗಿ ಕೊಡ್ತಾ ಬನ್ನಿ. ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಉಳಿಸೋದಕ್ಕಾಗುತ್ತೆ ಮತ್ತು ಅಭಿವೃದ್ಧಿ ಆಗಲಿಕ್ಕೂ ಸಾಧ್ಯ ಆಗುತ್ತೆ. ಇಷ್ಟು ಮಾಡಿ, ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಅಶೋಕ್ ಕುಮಾರ್. ಹಾಗೆ ನೆಲಮಂಗಲದಿಂದ ಸುಜಾತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿಮಾ ನಿಮ್ದು? ದಿನಾಂಕ ಗೊತ್ತಿಲ್ಲ. ಶತಭಿಷ ನಕ್ಷತ್ರ ಕುಂಭ ರಾಶಿ ಮೇಡಮ್. ಓಕೆ, ನಮ್ ಜೊತೆ ಗುರೂಜಿ ಇದ್ದಾರೆ, ಮಾತನಾಡಿ. ನಿಮ್ ಪ್ರಶ್ನೆ ಏನಿದೆ ಕೇಳಿಮಾ. ನಮಸ್ತೆ ಅಮ್ಮ. ಹೌದು, ನಮಸ್ತೆ ಗುರುಜಿ. ನೋಡಮ್ಮ, ಈಗ ಶತಭಿಷ ನಕ್ಷತ್ರ ಕುಂಭರಾಶಿ, ಕರೆ ಹೆಸರಿಗೆ ಸುಜಾತ ಅಂತ ಹೇಳಿದ್ರೆ ತಾವು ಏನು ಕೆಲಸ ಮಾಡ್ತಾ ಇದ್ದೀರಾ? ಏನು ಕೆಲಸ ಮಾಡ್ತಾ ಇಲ್ಲ, ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೆ. ಸ್ವಲ್ಪ ನಮ್ದು ಕೋರ್ಟ್ ಕೇಸ್ ಎಲ್ಲ ನಡೀತಾ ಇತ್ತು ಸರ್. ಓಕೆ ಗುರುಜಿ, ಅದೇನ್ ನಮ್ ಕಡೆ ಆಗುತ್ತೋ ಏನೋ ಅಂತ ಒಂದು. ಈಗ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಡೀತಾ ಇದೆಯಾ, ಸ್ವಯಾರ್ಜಿತ ಅಂತ ನೀವು ಖರೀದಿ ಮಾಡಿರೋ? ಸ್ವಯಾರ್ಜಿತ ಆಸ್ತಿ ಬಗ್ಗೆನೂ ಒಬ್ರು ದುಡ್ಡು ಕೊಡ್ಬೇಕಿತ್ತು, ಅದು ಕೂಡ ನಡೀತಾ ಇತ್ತು. ಒಬ್ರು ದುಡ್ಡು ಕೊಡ್ಬೇಕಿತ್ತು, ನಾವೇ ಕೇಸ್ ಹಾಕಿದೀವಿ, ನಡೀತಾ ಇತ್ತು. ಆರ್ಗ್ಯುಮೆಂಟ್ ತನಕ ಬಂದಿದೆ. ಏನಾಗುತ್ತೋ ಏನೋ ಅಂತ ಒಂದು ಭಯ. ಖಂಡಿತ ಒಳ್ಳೇದಾಗುತ್ತೆ. ನೋಡಿ, ಇವತ್ತು ಅಂದ್ರೆ ಇವತ್ತು 29ನೇ ತಾರೀಕು ಗುರು ವಕ್ರನಾಗಿ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ 25 ದಿನದ ಕಾಲ ಒಂದು ಮಿರಾಕಲ್ ಏನಾದರೂ ಒಂದು ಬದಲಾವಣೆ ಆಗಬೇಕು. ಆದರೆ ನಿಮ್ಮ ಈ ಕೋರ್ಟು ಕಚೇರಿ ಸಮಸ್ಯೆ ಏನಿದೆ 2019 ಅಂದರೆ ಇದೇ ವರ್ಷ 10ನೇ ತಿಂಗಳವರೆಗೂ ಸ್ವಲ್ಪ ಏರುಪೇರುಗಳು ಇದ್ದೇ ಇರುತ್ತೆ. 2020 ಖಂಡಿತ ನಿಮಗೆ ಗುರು ಅನುಗ್ರಹನೇ ಇರುತ್ತೆ. ಈಗೇನು ಕೋರ್ಟು ಸಮಸ್ಯೆ ಏನು ನಡೀತಾ ಇದೆ ಖಂಡಿತ ಅದು ನಿಮ್ಮ ಕಡೆನೇ ಆಗುವಂಥದ್ದು ಇರುತ್ತೆ. ಇದಕ್ಕೇನು ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಈಗ ಸ್ವಯಾರ್ಜಿತ ಆಸ್ತಿ ವಿಚಾರ ಮತ್ತು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೋರ್ಟಲ್ಲಿ ಸಮಸ್ಯೆ ಇರೋದ್ರಿಂದ ಅದು ಬ್ರಹ್ಮಸ್ಥಾನ ಅಂದರೆ ಆ ಜಾಗದ ಖರೀದಿ ಏನು ಮಾಡಿದ್ದೀರಾ ಆ ಬ್ರಹ್ಮಸ್ಥಾನ ಅಂದರೆ ಮಧ್ಯಭಾಗದಿರುತ್ತೆ. ಒಂದು ಅರ್ಧ ಅಡಿ ಆಗಿದ್ದು ಅದರ ಮಣ್ಣನ್ನು ತೆಗೆದುಕೊಂಡು ಒಂದು ತಾಮ್ರದ ಬೌಲಲ್ಲಿ ಹಾಕಿಡಬೇಕು. ಅದರ ಜೊತೆಗೆ ಒಂದು ಭೂವರಾಹ ಸ್ವಾಮಿಯ ವಿಗ್ರಹವನ್ನು ಇಟ್ಟು ಪ್ರತಿ ದೇವರ ಮನೆಯಲ್ಲಿ ಪ್ರತಿ ಮಂಗಳವಾರದಂದು ತೊಳೆದು ಅಭಿಷೇಕವನ್ನು ಮಾಡಿ ಪೂಜಿಸುವಂಥ ಪ್ರಕ್ರಿಯೆನ ಇದನ್ನು ನೀವು ಸತತವಾಗಿ ಇಟ್ಕೊಳ್ಳಿ. ಖಂಡಿತ ಆ ಭೂಮಿ ಲಭ್ಯ ಆಗುತ್ತೆ. ಅನುಕೂಲ ಆದರೆ ಒಮ್ಮೆ ನಾನು ಶ್ರೀರಂಗಪಟ್ಟಣದಲ್ಲಿ ಪ್ರತಿಂಗ್ರಿ ಹೋಮ ಮಾಡ್ತಾ ಇರ್ತೀನಿ, ಭಾಳ ಜನಕ್ಕೆ ಉಪಯೋಗ ಆಗಿದೆ. ರಾಜಕೀಯ ವ್ಯಕ್ತಿಗಳಿಗಾಗ್ಬೋದು ಅಥವಾ ಕೋರ್ಟು ಕಚೇರಿ ಇಂತಹ ಸಮಸ್ಯೆಯನ್ನು ಅನುಭವಿಸುವಂಥವ್ರಿಗೆಲ್ಲ ನಾನು ಪೂಜೆಯನ್ನು ಸಂಕಲ್ಪ ಅಂತ ಮಾಡಿಕೊಡ್ತಾ ಇದ್ದೀನಿ. ಬರೋ ಅಂಥದ್ದು ಆಗುತ್ತೆ ಅಂತ ಹೇಳಿದ್ರೆ, ಈಗ ಏನು ಕೋರ್ಟಲ್ಲಿ ನಡೀತಾ ಇರೋ ಸಮಸ್ಯೆ ಏನಿದೆ ಆ ಜಾಗದ ಮಣ್ಣನ್ನು ತೆಗೆದುಕೊಬಂದರೆ ಸಂಕಲ್ಪ ಮಾಡಿ ನಿಮ್ಮ ಕಡೆ ಆಗಲಿ ಅಂತೇಳಿ ದೇವಿಗೆ ಒಂದು ಸಂಕಲ್ಪವನ್ನು ಮಾಡಬಹುದು. ಈ ರೀತಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸುಜಾತ. ಗುರುಜಿ, ನಾವು ಮಾತನಾಡ್ತಾ ಇದ್ವಿ ಸಾಲ ಬಾಧೆ, ಋಣ ಬಾಧೆ ಅಂತ. ನೀವು ತಿಳಿಸ್ಕೊಡ್ತಾ ಇದ್ರಿ ವಾಸ್ತುದೋಷದಿಂದ ಕೂಡ ಈ ಒಂದು ಸಮಸ್ಯೆ ಆಗುತ್ತೆ ಅಂತ. ಯಾವ ರೀತಿಯ ಸಮಸ್ಯೆ ಆಗುತ್ತೆ ಗುರುಜಿ? ಸಾಮಾನ್ಯವಾಗಿ ನೋಡಿ, ಈ ವಾಸ್ತು ಅಂತ ಹೇಳಿದ್ರೆ ಈಗ ಅಡುಗೆ ಮನೆ ಅಗ್ನಿಮೂಲೆಯಲ್ಲಿ ಇರಬೇಕು, ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು, ವಾಯುವ್ಯದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇರಬೇಕು, ಇದೆಲ್ಲ ವಾಸ್ತು. ಇದು ಒಂದು ಪಾರ್ಟಿಷನ್ ಅಷ್ಟೇ. ಆದರೆ ವಾಸ್ತು ಅಂತ ಹೇಳಿದಾಗ ಆ ಜಾಗದ ಒಂದು ಬೇಸ್ಮೆಂಟ್ ಏನಿದೆ ಅದನ್ನು ನಿಮಗೆ ಕೆಲಸ ಮಾಡುತ್ತೆ. ಈಗ ರೋಡ್ಗಿಂತ ಡೌನ್ ಇರುವಂಥ ಮನೆಗಳಾಗ್ಬೋದು, ಅಂಗಡಿಗಳಾಗ್ಬೋದು, ಏಳಿಗೆ ಇರೋದಿಲ್ಲ. ಮತ್ತು ಈಶಾನ್ಯ ಭಾಗದಲ್ಲಿ ಏನಾದರೂ ಈ ಮೆಟ್ಲಿರುವಂಥದ್ದಾಗಲಿ ತೂಕದ ಭಾರದ ವಸ್ತುಗಳಿರುವಂಥದ್ದಾಯಿತು ಅಂದರೆ ಅಲ್ಲಿನೂ ಸಹ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸ್ತಾರೆ. ಮತ್ತು ನೈಋತ್ಯ ದಿಕ್ಕಿನ ಅಡಿ ಏನಾದರೂ ದೊಡ್ಡದಾದಂಥ ಕಿಟಕಿಗಳಿರೋದಾಗಲಿ ಬಾಗ್ಲಾಗಲಿ ಏನಾದರೂ ಇತ್ತು ಅಂದ್ರೇನು ಅಂಥವರ ಒಂದು ಮನೆಯಲ್ಲಿ ಸಹ
ಅಭಿವೃದ್ಧಿ ಇರೋದಿಲ್ಲ, ಸಾಲ ಋಣ ಇವೆಲ್ಲ ಬಾಧೆ ಕಾಡುವಂಥದ್ದು ಇರುತ್ತೆ. ಇನ್ನು ಅಗ್ನಿಮೂಲೆಯಲ್ಲಿ ಏನಾದರೂ ಬಾತ್ರೂಮ್ ಟಾಯ್ಲೆಟ್ ಇತ್ತು ಅಂತ ಹೇಳಿದ್ರೆ ಅಲ್ಲಿನೂ ಏನಾಗುತ್ತೆ ಅಂತ ಹೇಳಿದ್ರೆ ಅನಾರೋಗ್ಯ, ಅಂದರೆ ಆರೋಗ್ಯದ ವಿಚಾರದಲ್ಲಿ ಹೋಗಿ ದುಡ್ಡನ್ನು ಹಾಕಿ ಎಲ್ಲ ಲಾಸ್ ಮಾಡ್ಕೊಳ್ಳೋದು. ಇವತ್ತು ನೋಡಿ ಲಕ್ಷಾಂತರ ರೂಪಾಯಿ ಸುರಿತಾ ಇರ್ತಾರೆ ಆರೋಗ್ಯದ ವಿಚಾರದಲ್ಲಿ, ಆರೋಗ್ಯ ಒಬ್ಬರಿಂದ ಒಬ್ಬರು ತೊಂದರೆ ಆಗ್ತಾ ಇರುತ್ತೆ. ಇದು ವಾಸ್ತು ವಿಚಾರದಲ್ಲಿ ತೊಂದರೆ ಆಗುತ್ತೆ. ಇದು ಪಾರ್ಟಿಷನ್ ಒಂದು ಆಯಿತು ಅಂದರೆ ಭೂಮಿಯ ಒಳಗಡೆ ಇರುವಂತಹ ಕೆಲವು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ, ಅಂದರೆ ನೆಗೆಟಿವ್ ಎನರ್ಜಿ ಅಂದರೆ ಜೀವ ಒತ್ತಡ ಅಂತ ಹೇಳ್ತೀವಿ. ಈ ರೀತಿ ಇದ್ದಂಥ ಪಕ್ಷದಲ್ಲಿನೂ ಸಹ ಆರ್ಥಿಕ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತಮ್ಮ. ಓಕೆ ಗುರುಜಿ, ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಮಂತ್ರದ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದೀರಾ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ? ಇವತ್ತು ಲಕ್ಷ್ಮೀ ಕುಬೇರನ ಬೀಜಾಕ್ಷರ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಋಣಬಾಧೆ, ಆರ್ಥಿಕವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಈ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು. ಮೊದಲಿಗೆ ಮಂತ್ರ ಹೇಗಿದೆ ಅಂತ ನೋಡೋಣ. ನೋಡಿ, ಓಂ ಹ್ರೀಂ ಕ್ರೀಂ ಶ್ರೀಂ ಹೈಂ ಮಹಾಲಕ್ಷ್ಮೀ ನಮಃ. ಮತ್ತು ಅದ್ರ ಜೊತೆಗೆ ಹೇಳ್ಕೋಬೇಕು, ಓಂ ಧ್ರಾಂ ದ್ರೀಂ ದ್ರೂಂ ದ್ರೇಂ ಧ್ರೂಂ ಶ್ರೀಂ ಶ್ರೀ ಧನೇಶ್ವರಾಯ ಧನಾಧಿಪತಯೇ ಧನಧಾನ್ಯ ಸಮೃದ್ಧಿಯೇ ಮೇಹಿ ದಪಾಯ ಸ್ವಾಹ. ಇದು ಬಹಳ ಅದ್ಭುತವಾದಂಥ ಬೀಜಾಕ್ಷರ. ಇದನ್ನು ಪ್ರತಿ ಮಂಗಳವಾರ ಋಣಬಾಧೆ ಇರುವಂಥವರು ಮತ್ತು ಪ್ರತಿ ಶುಕ್ರವಾರ ಅಮಾವಾಸ್ಯೆಯ ತಿಥಿಯಂದು ಅಶ್ವತ್ಥ ವೃಕ್ಷ ಎಲೆ ಆಗ್ಬೋದು ಅಥವಾ ಔದುಂಬರ ವೃಕ್ಷ, ಔದುಂಬರ ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ವೃಕ್ಷ ಆಗಿರುತ್ತೆ, ಆ ಎಲೆಯ ಮೇಲೆ ಬರೆದು ಅದನ್ನು ಸಾಧ್ಯವಾದಷ್ಟು ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದು. ಇಲ್ಲ ಇವೆಲ್ಲ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಹತ್ತಿರದಲ್ಲಿ ಗಂದಿಗೆ ಅಂಗಡಿ ತಹದ್ದು ಏನಾದ್ರು ಸಿಕ್ಕಿದ್ರೆ ಅದರಲ್ಲಿ ಸಹ ಒಂದು ಆ ಕಾಗದದಲ್ಲಿನೂ ಬರೆದು ಇಡಬಹುದು. ಭುಜ್ಪತ್ರ ಎಲೆ ಅಂತ ಬರುತ್ತೆ, ಅದರಲ್ಲಿನೂ ಬರೆದು ಇಟ್ಟು ಪೂಜಿಸೋದ್ರಿಂದ ಋಣಬಾಧೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬಾಗಲಕೋಟೆಯಿಂದ ಶಾಂತ ಕರೆ ಮಾಡಿದರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿಮ್ಮ ನಿಮ್ದು. ಮೇಡಮ್ ಅವ್ರ ದಿನಾಂಕ ಏನಿದ್ರು? ಓಕೆ, ನಮ್ಮ ಜೊತೆ ಗುರೂಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನೋಡಮ್ಮ, ಶಾಂತ ಅಂತ ಹೇಳಿದ್ರೆ ಶ್ರವಣ ನಕ್ಷತ್ರ ಮಕರ ರಾಶಿ ಬರುತ್ತೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಗುರುಜಿ ನನ್ನ ಕೆಲಸದ ಏನಿದ್ರಿ, ನನಗೆ ಈಗ 46 ವರ್ಷ ರೀ ಗುರುಜಿ. ಒಂದಿಟ್ಟು ಆರೋಗ್ಯ ಸಮಸ್ಯೆ ಆಗೈತ್ರಿ ಗುರುಜಿ. ಈಗ ಮನೆ ಒಂದು ಸಣ್ಣ ಅಂತ ಹೇಳಿ ಆಪರೇಷನ್ ಮಾಡ್ಕೊಂಡಿದ್ರಿ. ಆಸ್ಪತ್ರೆಯಲ್ಲೆಲ್ಲ ತೋರಿಸ್ತಾ ಇದ್ದೀರೇನಮ್ಮ? ಹ್ಞೂ ತೋರಿಸಿ ಈಗ ಆಪರೇಷನ್ ಆಗಿ 1 ತಿಂಗಳ ಆತ್ರಿ ಗುರುಜಿ. ನಡು ಬಂದಿತ್ರಿ ಎಕ್ದಮ್ ಬಾಳ್ರದು. ಅದಕ್ಕೆ ಈಗ ಒಂದ್ ಸ್ವಲ್ಪ ಆರಾಮಾಗಿತ್ರಿ, ಏನೋ ರೆಸ್ಟ್ನಾಗ ಅದ್ರಿ ಗುರುಜಿ. ಮುಂದೆ ಹಂಗ್ರಿ? ಖಂಡಿತ ಮುಂದೇನು ಆರೋಗ್ಯದ ಸಮಸ್ಯೆ ಏನೂ ಬರಬಾರ್ದಂತೇಳಿ ಹನುಮಂತನ ಆರಾಧನೆ ಮಾಡ್ಕೊಳ್ಳಿ. ಈಗಾಗಲೇ 7.5 ಶನಿ ಥರ ನಡೀತಾ ಇದೆ. 7.5 ನಡೆಯುವಾಗ ಸ್ವಲ್ಪ ಆರೋಗ್ಯ ಆಯುಷ್ಯಕಾರಕ ಅಂತಲೂ ಹೇಳ್ತೀವಿ. ಹಾಗಾಗಿ ನಿಮಗೇನು ಅಷ್ಟು ತೊಂದರೆ ಆಗುವಂಥದ್ದು ಏನಿರೋದಿಲ್ಲ. ಹನುಮಂತನ ಆರಾಧನೆ ಮಾಡಿದಷ್ಟು ಒಳ್ಳೆಯದು. ಅನುಕೂಲ ಆಯಿತು ಅಂತ ಹೇಳಿದ್ರೆ 1-2 ತಿಂಗಳಿಗೆ ಒಮ್ಮೆ ಆದ್ರೂ ಚತುರ್ದಶಿ ತಿಥಿ ಅಂದರೆ ಅಮಾವಾಸ್ಯೆ ಇಂದಿನ ದಿವಸ ಆಗ್ಬೋದು ಅಥವಾ ಪ್ರದೋಷ ಕಾಲದಲ್ಲಿ ನಿಮ್ಮ ಮನೆ ಸಮೀಪದಲ್ಲಿ ಏನಾದರೂ ಈಶ್ವರನ ದೇವಸ್ಥಾನ ಏನಾದರೂ ಇದ್ದರೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶನೇಶ್ವರ ಆಗಿರ್ತಾನೆ. ಹಾಗಾಗಿ ಶನೇಶ್ವರನಿಗೆ ಧಾನ್ಯ ಬಂದು ಎಳ್ಳು, ಕಪ್ಪು ಎಳ್ಳು, ಒಂದು ಚಿಟಿಕೆಯಷ್ಟು ಕಪ್ಪು ಎಳ್ಳನ್ನು ತೆಗೆದುಕೊಂಡು ನಿಮಗೆ ದೃಷ್ಟಿಯನ್ನು ತೆಗೆದು ಆ 1 ಲೀಟರ್ ಹಾಲಿಗೆ ಹಾಕಬೇಕಾಗುತ್ತೆ. ಒಂದು ಸುಮ್ಮನೆ ತಿರ್ಸ್ಬಿಟ್ಟು ಹಾಕಬೇಕಾಗುತ್ತೆ. ಅದನ್ನು ಈಶ್ವರನ ದೇವಸ್ಥಾನಕ್ಕೆ ಅಭಿಷೇಕಕ್ಕಾಗಿ ಕೊಡ್ತಾ ಬನ್ನಿ. ಖಂಡಿತ ಆರೋಗ್ಯ ಯಾವುದೇ ರೀತಿ ತೊಂದರೆ ಇರಲ್ಲ. ಆದಷ್ಟು ಸಹ ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ. ಎರಡನೇದು, ಹನುಮಂತನ ಆರಾಧನೆ ಮಾಡಿದಷ್ಟು ಆರೋಗ್ಯ ಹಣಕಾಸಿನ ವಿಚಾರದಲ್ಲಿನೂ ಅನುಕೂಲ ಆಗುತ್ತಮ್ಮ. ಇಷ್ಟು ಮಾಡಿ, ಒಳ್ಳೇದಾಗ್ಲಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಶಾಂತ. ಗುರುಜಿ, ನಾವು ಮಾತನಾಡ್ತಾ ಇದ್ವಿ ಋಣಬಾಧೆ, ಸಾಲ ಬಾಧೆ ಅಂತ. ಸಾಲ ಏನೋ ಮಾಡ್ಕೊಬಿಟ್ಟಿರ್ತಾರೆ, ಆದ್ರೆ ಅದರಿಂದ ಹೊರಗಡೆ ಬರೋದು ಹೇಗೆ ಗುರುಜಿ? ಅದಕ್ಕೆ ಪರಿಹಾರ ಏನು? ಸಾಮಾನ್ಯವಾಗಿ ಯಾವುದೇ ಸಾಲ ಆಗ್ಬೋದು. ಈಗ ಯಾರಿಗೂ ಕೊಟ್ಟಿದ್ದೀರಾ, ಬರ್ತಾ ಇಲ್ಲ, ಅಥವಾ ನೀವು ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಋಣ ಇವತ್ತು ಆ ಪರ್ಟಿಕ್ಯುಲರ್ ವ್ಯಕ್ತಿ ಹತ್ರನೇ ಸಿಕ್ಕಾಕೊಂಡಿದ್ರೆ ಯಾವುದೋ ಜನ್ಮದ ಋಣ ಅಂತ ಹೇಳ್ತೀವಿ. ಅದು ಋಣ ಹರಿಯೋದಿಲ್ಲ. ಕೆಲವು ನೋಡಿ ಎಷ್ಟು ಅಂದರೆ 5 ವರ್ಷ ಆಗಲಿ 10 ವರ್ಷ ಆಗಲಿ ಸಾಲ ಬಡ್ಡಿ ಕಟ್ತಾನೆ ಇರ್ತಾನೆ, ಋಣ ಅಂತೂ ತೀರೋದಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಆ ಋಣ ಹರಿಯೋವರೆಗೂ ಸಹ ಆ ಕೆಲವೊಂದು ದಶಾಕಾಲದಲ್ಲಿ ಕೆಲವೊಂದು ತಿಥಿಗಳಲ್ಲಿ ನಾವು ಮಾಡಿರುವಂಥ ಸಾಲ ಬೇಗ ಬಗೆಹರಿಯೋದಿಲ್ಲ. ಅದಕ್ಕೆ ಋಣಬಾಧೆಗೆ ಬಹಳ ಹಿಂದೆ ನಾನು ಒಂದು 9 ವರ್ಷದಿಂದನೂ ನಾನು ಹೇಳ್ತಾ ಇದ್ದೀನಿ, ಬಹಳ ಜನಕ್ಕೆ ಅನುಕೂಲ ಆಗಿರುವಂಥದ್ದು. ಆ ವ್ಯಕ್ತಿಯ ತೂಕ, ಈಗ ನಾನೇನು ಸಾಲ ಮಾಡಿದ್ದೀನಿ, ನಾನೀಗ ಒಂದು ಉದಾಹರಣೆಗೆ ಒಂದು 100 kg ಇದ್ದೀನಿ ಅಂದ್ಕೊಳ್ಳಿ. 25 kg ಅಷ್ಟು ಉಪ್ಪನ್ನು ಋಣಬಾಧೆಯನ್ನು ಅದಕ್ಕೆ ಮನೆಯಲ್ಲೇ ಒಂದು 3 ದಿನ ತಂದಿಟ್ಟು 1 ಇಡಿ ಚಿಲ್ಲರೆ ಕಾಸು, ಒಂದು 3 ಇಡಿ ಅಷ್ಟು ಕಪ್ಪು ಎಳ್ಳು, ಋಣ ಸರ್ವಯೋಗವನ್ನು ಕೊಡೋದು ಶನೇಶ್ವರ ಅಂತ ಹೇಳ್ತೀವಿ. ಆ ಉಪ್ಪೊಳಗಡೆ ಹಾಕಿ ಪೂಜೆಯನ್ನು ಮಾಡಿ ಹರಿಯ ನದಿಗೂ ಬಿಡಬಹುದು. ಋಣಬಾಧೆ ಬೇಗ ನಿವಾರಣೆ ಆಗುತ್ತೆ. ಇದು ಒಂದು ಪರಿಹಾರ ಆಯಿತು ಅಂದರೆ, ಎರಡನೇದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಬಹಳ ಸರಳವಾಗಿರುವಂಥದ್ದು. ಇವತ್ತು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ, ಬರ್ತಾ ಇಲ್ಲ, ಅಥವಾ ಯಾವುದೋ ಒಂದು ಮನೆ ಮೇಲೆ ಲೋನ್ ಮಾಡಿದ್ದೀರಾ, ಲೋನ್ ತೀರ್ತಾ ಇಲ್ಲ, ಬೇಗ ತೀರಲಿ ಅಂತ ಹೇಳಿದ್ರೆ
1 ಹಿಡಿಯಷ್ಟು ಹುತ್ತದ ಮಣ್ಣನ್ನು ತೆಗೆದುಕೊಳ್ಳಿ. ಅದನ್ನು ನಿಮ್ಮ ದೇವ್ರ ಮನೆ ಕೋಣೆಯಲ್ಲೇ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು ತಾಮ್ರದ ಬೌಲು ಆಗ್ಬೋದು, ತಟ್ಟೆಯಲ್ಲಿ ಹಾಕಿ ಅದ್ರ ಮೇಲೆ 1 ಹಿಡಿ ಉಪ್ಪನ್ನು ಹಾಕಬೇಕು. ಬಹಳ ರಿಸಲ್ಟ್ ಕೊಡುತ್ತೆ ಇದು. ಅದರ ಮೇಲೆ ಮಣ್ಣಿನ ದೀಪವಾಗಿ ಇಡಬೇಕು. ಚಿಕ್ಕದಿಡಿ, ಏನು ದೊಡ್ಡದೇನು ಬೇಡ, ಮಣ್ಣಿನ ದೀಪ ಇಟ್ಟು ಪ್ರತಿ ಮಂಗಳವಾರ ಅಂದರೆ ಋಣಬಾಧೆ ನಿವಾರಣೆ ಆಗುತ್ತೆ. ಮಂಗಳವಾರ ಮತ್ತು ಅದ್ರ ಜೊತೆಗೆ ಶುಕ್ರವಾರ ರಾಹುಕಾಲದಲ್ಲಿ ಒಂದು ತುಪ್ಪದ ದೀಪ ಲಕ್ಷ್ಮಿ ಮುಂದೆ ಹಚ್ಚಿಬಿಡಿ. ಇದನ್ನು ಸತತವಾಗಿ ರೂಢಿಯಲ್ಲಿ ಇಟ್ಕೋಬೇಕಾಗುತ್ತೆ. ತಿಂಗಳಿಗೆ ಒಮ್ಮೆ ಆದ್ರೂ ಆ ಉಪ್ಪು ಮತ್ತು ಆ ಮಣ್ಣನ್ನು ತೆಗೆದುಕೊಂಡೋಗಿ ಹತ್ತಿರದಲ್ಲಿ ತೆಂಗಿನ ಮರದ ಬುಡಕ್ಕನ್ನು ಹಾಕಬಹುದು. ಇದು ಸರಳವಾಗಿರುವಂಥ ಪರಿಹಾರ ಮಾಡ್ಕೋಬಹುದು. ಮೊನ್ನೆ ಒಬ್ಬರಿಗೆ ಹೇಳಿದೆ, ಗುರುಗಳೇ ನೀವು ಹೇಳಿದ್ರಿ ಒಳ್ಳೇದು ಆಗ್ತಾ ಇದೆ, ಪರವಾಗಿಲ್ಲ, ಯಾವುದೋ ದುಡ್ಡು ಬರಬೇಕಾಗಿತ್ತು, ಬಂದು ಕೈ ಸೇರ್ತು ಅಂತಲೂ ಹೇಳಿದ್ರು. ಅದೇನಪ್ಪ ಒಂದು ಋಣಬಾಧೆ ಅಂತ ಹೇಳಿದ್ರೆ, ಯಾಕಂದರೆ ಜನರಲ್ಲಾಗಿ ನಾವು ಮಾಡುವಂಥದ್ದು, ಸರಳವಾಗಿ ಮಾಡುವಂಥದ್ದು ಬೇಗ ನಮಗೆ ರಿಸಲ್ಟ್ ಕೊಡುತ್ತೆ. ಸುಮ್ಮನೆ ಹೋಮ ಹವನ, ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳು, ಇದರಲ್ಲಿ ಯಾವುದೇ ರೀತಿಯಾದಂಥ ಸುಮ್ಮನೆ ಖರ್ಚಾಗುತ್ತೆ ಹೊರತು ಹೆಚ್ಚಿನ ಮಟ್ಟಿಗೆ ಫಲಿತಾಂಶ ಸಿಗೋದಿಲ್ಲ. ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಒಂದು ತಾಮ್ರ, ಋಣ ಬಾಧೆ ಇದೆಲ್ಲ ನಿವಾರಣೆ ಆಗುತ್ತೆ. ಒಂದು ತಾಮ್ರದ ಒಂದು ಬಿಂದಿಗೆಯನ್ನು ತೆಗೆದುಕೊಳ್ಳಿ, ಚಿಕ್ಕದು ತಗೊಳ್ಳಿ, ಏನು ದೊಡ್ಡದೇನು ಬೇಕಾಗಿಲ್ಲ. ಅದರ ತುಂಬ ನೀರನ್ನು ತುಂಬಿಸಿ 1 ಹಿಡಿಯಷ್ಟು ಉಪ್ಪನ್ನು, 1 ಕಾಯನ್ನು ಮತ್ತು ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಮಂಗಳೋ ಭೂಮಿ ಪುತ್ರಂಚ ಋಣ ಹರ್ತ ಧನಪ್ರದಹ ಅನ್ನುವಂಥದ್ದು ಮಂತ್ರ ನಾನು ಈಗಾಗಲೇ ಬಹಳ ಜನಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಹೇಳಿ ಅದನ್ನು ನೀವು ಶನಿವಾರ ಮಾಡುವಂಥದ್ದು, ಶುಕ್ರವಾರ ಶನಿವಾರ 2 ದಿನ ಮಾಡುವಂಥದ್ದು. ಶುಕ್ರವಾರ ಅದರೊಳಗಡೆ ಉಪ್ಪು ಮತ್ತು ಒಂದು ಕಾಯಿನ್ನು ಮತ್ತು ಕಪ್ಪು ಎಳ್ಳನ್ನು ಹಾಕಿ ಆ ನೀರೊಳಗಡೆ ಹಾಕಬೇಕು. ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಶನಿವಾರ ಸಂಜೆ ಅಥವಾ ಬೆಳಗಿನ ಜಾವ ಸೂರ್ಯೋದಯ ಸಂದರ್ಭದಲ್ಲಿ ಶನಿ ಹೋರ ನಡೀತಾ ಇರುತ್ತೆ, ಅಥವಾ ಸಂಜೆ ಬಂದು 6 ಗಂಟೆಯಿಂದ 7 ಗಂಟೆ ಶನಿವಾರ ಆ ನೀರನ್ನು ತೆಗೆದುಕೊಂಡೋಗಿ ತೆಂಗಿನ ಮರ ಬುಡಕ್ಕೆ ಬಿಡೋದ್ರಿಂದನೂ ಋಣಬಾಧೆ ಅನ್ನುವಂಥದ್ದು ನಿವಾರಣೆ ಆಗುವಂಥದ್ದು ಇರುತ್ತೆ. ಇದು ಬಹಳ ಜನಕ್ಕೆ ಅನುಕೂಲ ಆಗಿರುವಂತಹ ಒಂದು ಪರಿಹಾರ. ಯಾಕಂತ ಹೇಳಿದ್ರೆ ಸಾಲಕ್ಕೆ ಸಿಕ್ಕಾಕೊಂಡಿದ್ದೀವಿ, ಬಡ್ಡಿ ಕಟ್ತಾ ಇದ್ದೀವಿ, ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ, ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಇದು ಸರಳವಾಗಿ ಮಾಡ್ಕೊಳ್ಳುವಂಥದ್ದು. ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಇದ್ರ ಮೇಲೆ ಅಂಗಡಿ ಮೇಲೆ ಮಾಡಿದ್ದೀವಿ, ಅಥವಾ ವ್ಯವಹಾರದಲ್ಲಿ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿದೆ, ದುಡ್ಡು ಬರ್ತಾ ಇಲ್ಲ, ಅಥವಾ ಯಾರಿಗೋ ದುಡ್ಡನ್ನು ತೆಗೆದುಕೊಬಂದು ಒಂದು ಅಂಗಡಿ ಮೇಲೆ ಮಳಿಗೆ ಮೇಲೆ ಹಾಕಿದ್ದೀವಿ, ಬರ್ತಾ ಇಲ್ಲ ಅಂದರೆ ಋಣ ವಿಮೋಚನ ಯಂತ್ರ ಅಂತ ಕೊಡ್ತಾ ಇದ್ದೀನಿ. ಇವೆಲ್ಲ ಒಂದು ಪಾಸಿಟಿವ್ ಎನರ್ಜಿ. ಏನೋ ನಾನು ಕೊಟ್ಟಿದ್ದು ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ, ಏನೋ ಬೇಗ ನಾಳೆನೇ ದೇವ್ರು ಬಂದು ಪ್ರತ್ಯಕ್ಷ ಆಗಿ ಕೊಡ್ತಾನೆ ಅನ್ನುವಂಥದ್ದಿಲ್ಲ. ನೀವು ಮಾಡುವಂಥ ಕೆಲಸ ಒಂದು ಪೂರಕವಾಗಿ ಒಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಿಸುವಂಥ ಒಂದು ಪ್ರಯತ್ನ ನನ್ನದು. ಹಾಗಾಗಿ ಒಂದು ಋಣ ವಿಮೋಚನ ಯಂತ್ರ ಅಂತ ನಾನು ಕೊಡ್ತಾ ಇದ್ದೀನಿ. ಅದನ್ನು ಸಹ ಆ ಬಾಗಿಲಿಗೆ ಕಟ್ಟೋದ್ರಿಂದ, ಯಾವುದು ಅಂಗಡಿ ಮಳಿಗೆ ಇಂಥದ್ರಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ರೆ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಋಣ ವಿಮೋಚನ ಯಂತ್ರ ಕಟ್ಟೋದ್ರಿಂದನೂ ಪರಿಹಾರವನ್ನು ಕಂಡುಕೊಳ್ಬಹುದು. ಇವೆಲ್ಲ ಸರಳವಾಗಿ ಮಾಡಿಕೊಳ್ಳುವಂಥದ್ದು, ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರ ಆಗಿರುತ್ತಮ್ಮ. ಗುರುಜಿ, ಹಾಗೆ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಬಹಳ ಜನ ಈ ಒಡವೆಗಳನ್ನು ತಗೊಂತೀರಾ, ಚಿನ್ನ ಒಂದು ಸರ ತಗೊಂತೀರಾ, ಒಂದು ಉಂಗುರ ತಗೊಂತೀರಾ, ನಿಲ್ಲೋದೇ ಇಲ್ಲ, ಎಲ್ಲ ಒಡವೆ ಅಂಗಡಿಗೆ ಇಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು ಪರಿಹಾರ ತಿಳಿಸ್ಕೊಡ್ತೀನಿ. ನೀವು ತಗೊಂಡಿರುವಂಥ ಖರೀದಿ ಮಾಡಿರುವಂಥ ತಿಥಿ ನಕ್ಷತ್ರನೂ ನಿಮಗೆ ಆ ರೀತಿ ತೊಂದರೆ ಆಗುತ್ತೆ. ಯಾವ ನಕ್ಷತ್ರ ತಿಥಿಯಲ್ಲಿ ಖರೀದಿ ಮಾಡಬಾರ್ದು ಅನ್ನೋವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಏನಿದೆ ಅಂತ. ನೋಡಿ, ಚತುರ್ಥಿ ತಿಥಿ ಮತ್ತು ಅಷ್ಟಮಿ ತಿಥಿ, ನವಮಿ ತಿಥಿ. ನವಮಿ ಅಂದ್ರೇ ಶ್ರೀರಾಮನವಮಿ ಸಮಸ್ಯೆಗಳೇ. ಮತ್ತು ಅಮಾವಾಸ್ಯೆ ತಿಥಿಯಂದು ಮತ್ತು ಶನಿವಾರ ಮತ್ತು ಮಂಗಳವಾರದನ್ನು ಚಿನ್ನವನ್ನು ಖರೀದಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಶನಿವಾರ ನೀವು ಖರೀದಿ ಮಾಡಿದ್ರಿ, ಅದರಲ್ಲಿ ಅಷ್ಟಮಿ ತಿಥಿ ಶನಿವಾರ ಬಂದಂಥ ಖರೀದಿ ಮಾಡಿದ್ರೆ ಕಳ್ಳರಿಂದನೋ ಅಥವಾ ಇನ್ಯಾವುದೋ ಒಂದು ಹಿಟ್ಟು ಎಲ್ಲ ಆ ಚಿನ್ನನ ಒಡವೆಯನ್ನು ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ರೀತಿ ಸಮಸ್ಯೆಗಳು ಬರುತ್ತೆ. ಅಮಾವಾಸ್ಯೆ ಖರೀದಿ ಮಾಡಿರೋದು ಅಷ್ಟೇ, ಎಲ್ಲ ಸಹ ಗಿರಿವಿ ಅಂಗಡಿಯಲ್ಲೇ ಇರುತ್ತೆ. ಖರೀದಿ ಮಾಡಿದ್ದು ನೀವು ಹಾಕ್ಕೊಳ್ಳೋಕ್ಕೆ ಉಪಯೋಗಿಸೋಕ್ಕೆ ಆಗೋದಿಲ್ಲ. ಈ ರೀತಿ ಎಲ್ಲ ಆಗುತ್ತೆ. ಆದಷ್ಟು ಖರೀದಿ ಮಾಡುವಂಥ ದಿನ ಶುದ್ಧಿ ಇರಬೇಕು. ಬಹಳ ವಿಶೇಷವಾದಂಥ ಇದೊಂದು ಮಾಹಿತಿ ತಿಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಋಣಬಾಧೆಯಿಂದ ಸಾಲ ಬಾಧೆಯಿಂದ ಮುಕ್ತಿ ಹೊಂದೋದು ಹೇಗೆ ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರುಜಿ. ಹರೇ ಶ್ರೀನಿವಾಸ. ಸರ್ವಂ ಚಿತ್ತಮಾನಂದ